ಸ್ವಲ್ಪ ಟೇಸ್ಟ್ ಮಾಡಕ್ಕೆ ಹೇಳ್ತೀನಿ. ರುಮಾಲ್ ಹಾಕಕತ್ತಾರ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಝರಾ ರೆಸಿಪಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಎಲ್ಲರಿಗೂ ಈದ್ ಮುಬಾರಕ್, ಹ್ಯಾಪಿ ರಂಜಾನ್. ಎಲ್ಲರಿಗೂ ಹಬ್ಬದ ಶುಭಾಶಯಗಳು, ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ. ಇವತ್ತು ನಾನು ಸ್ಪೆಷಲಾಗಿ ಶೀರ್ ಕುರ್ಮಾ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಅಂತ ಹೇಳಿ. ಅದು ನಾನು ಫುಲ್ ರೆಸಿಪಿ ನಿಮಗೆ ಮೆಹಂದಿ ಹಾಕ್ಕೊಂಡು ತೋರಿಸು. ಈಗ ನೋಮನ್ ರೆಡಿ ಆಗ್ಯಾನ. ಇವ್ರ ಪಪ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಕತ್ತಾರ. ಈಗ ನೋಮನ್ ಅಂತೂ ರೆಡಿ ಆಗ್ಯಾನ. ಹಮ್ಮಮ್ಮ ಎಲ್ಲಿಟ್ಟು ಈಗ ಜಾರು ಜಳಕ ಮಾಡಬೇಕು, ಏನೋ ಮಾಡಿಲ್ರಿ ಈಕಿ. ನೋಮನ್ ರೆಡಿ ಆಗ್ಯಾನ ನೋಡ್ರಿ, ಮಾಷಾಲ್ಲ. ಡ್ರೆಸ್ ಹಮಾಮ ಹಾಕ್ಕೊಂಡಲ್ಲ. ಇವ್ರು ರೆಡಿ ಆಗ್ಯಾರ, ನಮಾಜ್ ಹೊಂಟಾರೀಗ. ನೋಮನ್ ಡ್ರೆಸ್ ಮಾಷಾಲ್ಲ. ಈ ಥರ ನಮಾಜಿನ ಡ್ರೆಸ್ ಐತ್ರಿ ಇದು. ಮಾಷಾಲ್ಲ, ಚಲೋ ಕೋಟ್ರಿ, ಜಾಕೆಟ್, ಮತ್ತು ಇದು ವೈಟ್ ಜುಬ್ಬಾ, ಇದು ಹಮಾಮಾರಿ. ವಾಚ್ ಹಾಕ್ಕೊಂಡೇನ? ಅದು ಪ್ಯಾಂಟ್ ಶರ್ಟ್ ಆಮೇಲೆ ಹಾಕ್ಕೊಂತೇನ? ನಮಾಜ್ಗೆ ಜುಬ್ಬ ಹಾಕ್ಕೊಂಡನ್ರಿತ. ಇನ್ನೂ ಜಾರು ರೆಡಿ ಆಗಿಲ್ಲ. ಕಿಟ್ಟಿಲೆ ಮಕ್ಕೊಂಡ. ಹೆಂಗಾಗಿತ್ತು ರೀ ಸಿಂದ? ಮಾಷಾಲ್ಲ, ಚಲೋ ಆಗಿತ್ತು ನೋಡ್ರಿ. ಇದರಿಂದ ಔಟ್ಫಿಟ್ ಇದು ಮಸ್ತ್ ಐತಿ, ಮಾಷಾಲ್ಲ. ಚಲೋ ಕಾಣಕತ್ತೇವೆ. ಹೋಗಿ ಬರ್ರಿ ನಮಾಜ್ಗೆ. ನಮಾಜ್ಗೆ ಇದು ಹಾಕ್ಕೊಂತೇನ? ರುಮಾಲ್ ತೊಗೊಂಡೇನು ನೀನು? ಯಾವಾಗ ತೊಗೊಂಡ್ರಿ ನೀವು? ಇನ್ನೇನು ತೊಗೊಂಬಂದೇನ ಅವತ್ತು? ನಾನು ಜುಬ್ಬ ಅಷ್ಟೇ ತೊಗೊಂಡು ಅಂತ ಮಾಡೀನಿ, ತೋರಿಸಿಲ್ಲ ನೀನು. ಇವ್ರು ರೆಡಿ ಆಗ್ಯಾರ್ರಿ, ರುಮಾಲ್ ಹಾಕಕತ್ತಾರ. ದೊಡ್ಡವ್ರದ್ದು ಅದು, ನೀನು ಯಾಕೆ ಹಾಕ್ಕೊಂಡಿ? ಸ್ವಲ್ಪ ಚಿಕ್ಕದು ಸಿಗಂಗಿಲ್ಲ ಅದ್ರೊಳಗೆ. ಚಲೋ ಇತ್ತು ಮಾಷ. ಹೋಗಿ ಬರ್ರಿ. ಈ ಥರ ರೆಡಿ ಆದ್ಲು. ಝಾರು ಯಾಕೆ ಈ ಥರ ಡ್ರೆಸ್ ಹಾಕ್ಕೊಂಡ್ಲು ತೋರಿಸಿದ್ದೆ ನಾವು, ಬೇರೆ ಇತ್ತಲ್ಲ. ಪಿಂಕ್ ಕಲರ್ ಹಾಕ್ಕೊಂಡು. ಯಾಕಂದ್ರೆ ನಮ್ಮ ಅಜ್ಜಿ ಅಲ್ಲಿ ಊರಿದಲ್ಲಿ ನಾನಿ ಇದು ಊರಿದಲ್ಲಿ ಕಳ್ಸಿದ್ದು, ಇದನ್ನ ಹಾಕೋ ಹಬ್ಬಕ್ಕೆ ಅಂತ ಹೇಳಿದ್ದು. ಅದು ಹಾಕೊಂಡಿದ್ದೆ. ನಮ್ಮ ಮಮ್ಮಿ ಕಳ್ಸೋದಲ್ಲ, ಇದಕ್ಕೆ ನಮ್ಮ ಮಮ್ಮಿ ಇದನ್ನ ಹಾಕೋಣ ಅಂತ ಹೇಳ್ಯಾರಿ ಫ್ರೆಂಡ್ಸ್. ಡ್ರೆಸ್ ಕಳ್ಸ್ಯಾರ ಎಲ್ಲಿಂದ? ಊರ್ಲಿಂದ. ಝಾರುಗೆ ಪಿಂಕ್ ಕಲರ್ ಅಂದರೆ ಭಾಳ ಇಷ್ಟ ಅಂಥೇಳಿ ಕಳ್ಸ್ಯಾರ ನೋಡ್ರಿ. ಈಗ ಅದಕ್ಕೆ ಆ ಡ್ರೆಸ್ ಹಾಕೊಂಡಿಲ್ಲ, ಆಮೇಲೆ ಹಾಕ್ಕೊಂತಾಳಂತ. ಇದು ಫಸ್ಟ್ ಹಾಕ್ಕೊಂಡಾಳ, ನಾನಿ ಕೊಡ್ತಿದ್ದು. ಈ ಥರ ಬ್ರಾಸ್ಲೆಟ್ ತೊಗೊಂಡಾಳ ಝಾರು. ಬಳಿ ತೋರ್ಸಾಳ, ಇದು ತೋರಿಸಿದ್ಲು. ಬ್ರಾಸ್ಲೆಟ್ ನಿನ್ನೆ ತೊಗೊಂಡಿದ್ದು, ನಿನ್ನೆ. ಇದು ಚಾಂದ್ರ ದಿನ ಹೋಗಿದ್ವಲ್ಲ. ನೋಡ್ರಿ, ಇದು ಇದು ಬ್ಲೂ ಕಲರ್ ನಲ್ಲಿ ತಗೊಳ್ಬೇಕಿದ್ ನಾವು. ಬ್ಲೂ ಕಲರ್ ಡ್ರೆಸ್ ಐತಲ್ಲ, ಅವಾಗ ನಾನೇ ಕಟ್ಸಿದ್ದಿಲ್ಲ ಇದು ಬ್ಯಾಂಗಲ್ಸ್. ಅವಾಗ ನಾವು ಬ್ಲೂ ಕಲರ್ ಮತ್ತೆ ಗೋಲ್ಡನ್ ಸೇಮ್ ಹಿಂಗೆ ಹಾಕೊಂಡಂತ ಹಿಡ್ಯಾಗ ನಮ್ಮ ಮಮ್ಮಿ. ಆಮೇಲೆ ಅದು ಹೆಂಗಾಯ್ತು, ನಮ್ಮ ನಾಣಿದು ಕಳ್ಸಿಬಿಟ್ಟಾರ. ಮತ್ತೆ ಇದನ್ನೇ ನಾವು ಗೋಲ್ಡನ್ ಕಲರ್ ಹಾಕೋಬಿಡ್ತೀನಿ. ಆಮೇಲೆ ಹಾಕೊಂತೇನ್ರಿ ಬ್ಲೂ. ಅದು ಹಾಕ್ಕೊಂಡು ಅದು ತೋರ್ಸಂತ ಫ್ರೆಂಡ್ಸ್ಗೆ. ನಾನಿ ಕೊಡ್ಸಿದ ಡ್ರೆಸ್ ಹಾಕ್ಕೊಂಡಾಳ ನೋಡ್ರಿ. ಲುಕ್ ಈ ಥರ ಇದೆ. ಇದು ಹೇರ್ ಬ್ಯಾಂಡ್ ಅವಾಗ ನಾನಿ ಕಳ್ಸಿಲ್ರಿ, ಇದು ನಮ್ಮ ಮಮ್ಮಿ ಕಳ್ಸ್ಯಾರ. ಇದು ನಾ ಕೊಡ್ಸಿದ್ದು. ಮತ್ತು ನಮ್ಮ ಮಮ್ಮಿ ನೋಡಿ ಪಿಂಕ್ ಡ್ರೆಸ್ ತೊಗೊಂಡಾಳ ಅಂಥೇಳಿ. ಈಗೀಗೂ ಪಿಂಕ್ ಡ್ರೆಸ್ ಅಂದರೆ ಭಾಳ ಇಷ್ಟ ಆಗುತ್ತೆ. ಎಲ್ಲರಿಗೆ ಈದ್ ಮುಬಾರಕ್ ರೀ ನಿಮಗೆ ಫ್ರೆಂಡ್ಸ್. ಜಳಕ ಮಾಡಿ ನಾನು ರೆಡಿಯಾಗಿ ಬಳಿ ನೋಡ್ರಿ, ಜಾರಂದು ಮೆಹಂದಿ ಬಳಿ ನೈಟ್ ಹಚ್ಕೊಂಡಿಲ್ಲ. ಈಕಿ ಬೆಳಗ್ಗೆ 6:30 ಎದ್ದು ಹಚ್ಕೊಂಡಾಳ್ರಿ. ಅಳ್ಕೊಂತ ಕುಂತ್ಬಿಟ್ಟಾಳ. ನೈಟಿಗೆ ಮಕ್ಕೊಂಡ್ಬಿಟ್ಟಿದ್ದೆ. ಈಗ ಹಾಲು ತೊಗೊಂಬಂದಾರ 5 ಲೀಟ್ರದ್ದು. ನಾನು ಶೀರ್ ಕುರ್ಮಾ ಮಾಡಕತ್ತೀನಿ. ಈಗ ಫಸ್ಟ್ ನಾವು ಮಾಡೋದು ಶೀರ್ ಕುರ್ಮಾ. ಆಮೇಲೆ ಏನಾರ ಕುಷ್ಕ ಆಗಲಿ, ಮಟನ್ ಆಗಲಿ, ಬಿರಿಯಾನಿ ಆಗಲಿ ನಾವು ಮಾಡೋಕೆ ತಯಾರು ಮಾಡ್ತೀವಿ. ಈಗ ನಾನು ಕುಷ್ಕ ಮಾಡಕತ್ತೀನಿ ರೀ ಹಬ್ಬಕ್ಕೆ ಅಂಥೇಳಿ. ಹ್ಯಾಪಿ ರಂಜಾನ್. ಈಗ ನೋಡಿರಿ ಫ್ರೆಂಡ್ಸ್, ಇದೆಲ್ಲ ಡ್ರೈ ಫ್ರೂಟ್ಸ್ ನಾನು ಈ ಥರ
ನೆನೆ ಇಟ್ಟಿದ್ದೆ, ಒಂದು 4 ತಾಸು ಇಟ್ಟಿದ್ದೆ. ಇದೆಲ್ಲ ಹಸ್ಬೆಂಡ್ ಬೆಳಗ್ಗೆ ಕಟ್ ಮಾಡಿಟ್ಟಾರೆ. ಇದು ಪಿಸ್ತಾ ಮತ್ತು ಅಕ್ರೋಟ್, ಬಾದಾಮ್, ಇದು ಖಜೂರು, ಇದು ಬಾದಾಮ್ ಮತ್ತು ಇದು ಕರ್ಬೂಜ ಬೀಜ ಇರ್ತಾವೆ, ಇದು ಚಾರೋಲಿ. ಇಷ್ಟು ಐಟಮ್ಸ್ ಹಾಕಿವಿ ನೋಡಿರಿ. ಈಗ ಇದೆಷ್ಟು ಕಟ್ ಮಾಡ್ಯಾರ, ಈಗ ಇಷ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಫಸ್ಟ್ ಹಾಲು ತಂದಾರಿಲ್ಲೇ, ಇದು ಹಾಲು ತೊಳಿಬೇಕಿದು. ಅಂದರೆ 5 ಲೀಟ್ರದ್ದು ಮಾಡಕತ್ತೀನಿ. ಇದು ಬೊಗೋನಿ 5 ಲೀಟ್ರ್ ಬರೋಬ್ಬರ ಆಗುತ್ತೆ ಇದ್ರೊಳಗೆ. ಈಗ ನೋಡಿ ಫ್ರೆಂಡ್ಸ್, ಅರ್ಧ ಲೀಟ್ರ್ ಪ್ಯಾಕೆಟ್ ಸಿಕ್ಕಿತ್ರಿ, 1 ಲೀಟ್ರ್ ಪ್ಯಾಕೆಟ್ ನಮಗೆ ಸಿಗಲಿಲ್ಲ. ಯಾವಾಗಾದ್ರೂ ತಂದರೆ ವರ್ಷ ನಾವು 1 ಲೀಟ್ರ್ ಪ್ಯಾಕೆಟ ಸಿಕ್ತಿತ್ತು ನಮ್ಮದು, ಬಟ್ ಈ ವರ್ಷ ಸಿಗಲಿಲ್ಲ ರೀ. ರಾತ್ರಿಗೆ ನಾವು ಆರ್ಡ್ರ್ ಕೊಡಬೇಕಿತ್ತು, ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ದೆಲ್ಲ ಲೇಟ್ ಆಗಿಬಿಡ್ತು ನಮ್ಗೆ ಬರೋಕೆ, ಸಿಗಲಿಲ್ಲ. ಈಗೆಲ್ಲ ಇದು ಕ್ಲೀನ್ ಮಾಡಬೇಕು, ಮಾಡ್ತೀನಿ ಪ್ಯಾಕೆಟ್ಸ್ ಎಲ್ಲ. ಸ್ವಲ್ಪ ಧೂಳು ಅದು ಇರುತ್ತೆ ಅಂಥೇಳಿ ಎಲ್ಲ ಕ್ಲೀನ್ ಆಯಿತು. ತೊಳೆದಿರ್ತೀನಿ ರೀ ಸ್ವಲ್ಪ ಇದಕ್ಕೆ, ಅದ್ರೊಳಗೆ ಹಾಕಿ ಪ್ಯಾಕೆಟ್ ಕಟ್ ಮಾಡಕತ್ತೀನಿ. ಹಾಲಿನ ಪ್ಯಾಕೆಟ್ ಎಷ್ಟು ಲೀಟ್ರ್ ತಂದಾರೆ? 5 ಲೀಟ್ರ್ ತಂದಾರ. ಮಮ್ಮಿ ಅದಾರ ಇಲ್ಲಿ ಶಿರ್ಕುರ್ಮಾ ಮಾಡಕತ್ತಾರ. ಎಲ್ಲ ಪ್ಯಾಕೆಟ್ಸ್ ಇದ್ರೊಳಗೆ ಹಾಕ್ತೀನಿ. ಹಾಕಿ ಬಿಸಿ ಮಾಡಕ್ಕೆ ಇಡ್ಬೇಕು. ಫಸ್ಟ್ ಇದು ಭಾಳ ಕುದಿಸ್ಬೇಕಿದು. ಏಲಕ್ಕಿ ಪೌಡ್ರ್ ಮಾಡಬೇಕು ಶಿರ್ಕುರ್ಮಾಗೆ ಹಾಕಕ್ಕೆ. ಇಷ್ಟು ತೊಗೊಂಡು ನೋಡಿರಿ. ಇದ್ರೊಳಗೆ ನಾನು ಸ್ವಲ್ಪ ಸಕ್ಕರೆ ಹಾಕಿ ಸಾಕು. ಈ ಥರ ಫೈನ್ ಆಗಿದೆ. ಏಲಕ್ಕಿ ಎಷ್ಟು ಜಲ್ದಿ ಪೌಡ್ರ್ ಆಯ್ತು ನೋಡಿರಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಫ್ರೈ ಮಾಡ್ಕೊತೀನಿ, ಮತ್ತು ಶಾವ್ಗಿನ ಹುರ್ಕೋಬೇಕು. ಅದೆಲ್ಲ ನಾನು ಯಾವ ಥರ ಮಾಡ್ತೀನಿ ನೋಡಿರಿ. ನೀವು ನೋಡಿ, ನಿಮ್ಗೆ ಏನಾದರೂ ಶಿರ್ಕುರ್ಮಾ ರೆಸಿಪಿದು ನಾನು ಫುಲ್ ಶೇರ್ ಮಾಡಕತ್ತೀನಿ. ಏನಾದರೂ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ನಾನಂತೂ ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಿ ಅದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ. ಹಬ್ಬಕ್ಕೆ ಇದೇ ಥರ ನಾವು ಮಾಡೋದು. ಈಗ ಇದು ಬಿಸಿ ಆಗ್ತಾಯಿದೆ ನೋಡಿರಿ ಫ್ರೆಂಡ್ಸ್. ಒಂದು 20 ನಿಮಿಷ ಬೇಕು ರೀ ಇದು. ಫ್ಲೇಮ್ ಹೈ ಇಟ್ಟರೆ, ಲೋ ಇಟ್ಟರೆ ಒಂದು ಅರ್ಧ ತಾಸು ಹಿಡಿತೆ. ಜಾಸ್ತಿ ಕುದಿಸ್ಬೇಕು. ಹಾಲಿಗೆ ಎಷ್ಟು ಕುದಿಸ್ತೀವಿ ಅಷ್ಟು ಶಿರ್ಕುರ್ಮಾ ಇಟ್ಟೀನಿ. ಹಾಲಿನ ಬಿಸಿ ಆಗಿಲ್ಲ, ನೋಡೋಣ. ಇನ್ನೂ ಸ್ವಲ್ಪ ಹಾಕ್ಬೇಕು ರೀ ಡ್ರೈ ಫ್ರೂಟ್ಸ್. ಸ್ವಲ್ಪ ನೀರು ವಾಶ್ ಮಾಡಿ ಇಟ್ಟೀನಿ. ಈಗ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ನೀರೆಲ್ಲ ಹೋಗ್ಬೇಕಿದು. ವಾಶ್ ಮಾಡಿರ್ತೀನಿ ನಾನು. ವರೆಗೂ ಇದು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ತುಪ್ಪ ಹಾಕಿ ಮತ್ತೆ ಫ್ರೈ ಮಾಡ್ತೀನಿ. ಫಸ್ಟೇ ಹಾಕಿಬಿಟ್ರೆ ಅದು ಏನಾಗುತ್ತಾ, ನೀರಾಗಿ ಜಾಸ್ತಿ ತುಪ್ಪ ಹಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಫಸ್ಟು ಫ್ರೈ ಮಾಡ್ಕೊತೀನಿ, ಆಮೇಲೆ ತುಪ್ಪ ಹಾಕ್ತೀನಿ. ಹುರ್ಕೋಬೇಕು ಇದು. 1-2 ಚಮಚ ತುಪ್ಪ ಹಾಕಿನಿ ಇದಕ್ಕೆ. ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದು. ಈಗ ಹಾಲು ನೋಡ್ತೀನಿ ನೋಡಿರಿ. ಹಾಲನ್ನು ಈ ಥರ ಬಿಸಿಯಾಗಿದೆ. ಹಾಕೋಬೇಕು ಶಾವಿಗೆ. ಇದು ಸ್ವಲ್ಪ ಮಿಕ್ಸ್ ಮಾಡಬೇಕು ರೀ, ಪುಡಿ ಮಾಡಬೇಕು ಸ್ವಲ್ಪ. ಅಷ್ಟು ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಮೀಡಿಯಮ್ ಮಾಡಬೇಕು. ಜಾಸ್ತಿ ಹಾಕಲ್ಲ ನಾನು, ಇಷ್ಟೇ ಹಾಕಿ ಮಾಡ್ತೀನಿ. ಉದ್ದಿತ್ತು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಭಾಳ ಈಸಿಯಾಗಿ ತೋರ್ಸಕತ್ತೀನಿ ನಾನು ತೋರ್ಸಕತ್ತೀನಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಈ ರೆಸಿಪಿ. ಹಬ್ಬದ್ದು ನಾನು ಶಿರ್ಕುರ್ಮಾ 5 ಲೀಟ್ರದ್ದು ರೀ ಇದು. ಸಕ್ಕರೆ ಮತ್ತು ಇದು ಖೋವಾ, ಕಂಡೆನ್ಸ್ ಮಿಲ್ಕ್, ಇದು ಏಲಕ್ಕಿ ಪುಡಿ ನೋಡಿರಿ. ಇದು ಹಾಕಿ ತೋರಿಸ್ತೀನಿ. ಮಿಲ್ಕ್ ಮೇಡ್ ಹಾಕಕತ್ತೀನಿ ರೀ. ಇದು ಖೋಯಾ ಹಾಕೀನಿ ಫಸ್ಟ್, ಆಮೇಲೆ ಮಿಲ್ಕ್ ಮೇಡ್ ಹಾಕಕತ್ತೀನಿ ನೋಡಿರಿ. ಇದು ಒಂದು ಫುಲ್ ಪ್ಯಾಕೆಟ್ ಹಾಕ್ತೀನಿ. ನೋಮನ್ ಹೆಲ್ಪ್ ಮಾಡುವ ಸ್ವಲ್ಪ. ನೋಮನ್ ಬಂದ ನೋಡ್ರಿ, ಹೆಲ್ಪ್ ಮಾಡಕತ್ತಾನ. ಪೂರ ಹಾಕ್ಬಿಡಪ್ಪಿ. ಹಾಂ, ಫುಲ್ ಹಾಕಿ ಹೆಲ್ಪ್ ಮಾಡ್ತಾನೆ ರೀ. ಹಿತಾ ಇಲ್ಲಾಂದ್ರೆ ಜಾರು ಇಬ್ಬರು ಹೆಲ್ಪ್ ಮಾಡ್ತಾರೆ.
ಜಾರನು ಬಂದು ನೋಡ್ರಿ. ಯಾರು ಎದ್ದು ಬಂದೆ ಮಕ್ಕೊಬಿಟ್ಟಿದ್ದೀನಿ ನೀನು. ಹಾಕು. ಹಾಂ ಏನು ಸ್ಪೂನ್ ಬೇಡ ಇಲ್ಲ ಐತಲ್ಲ, ಇದು ತಗೊಂಡು ಮಿಕ್ಸ್ ಮಾಡಿ. ಮಾಡಲೇ ನಾ ಮಾಡ್ಲೇನು? ನೀವು ವಿಡಿಯೋ ಮಾಡಿ ನೀವು. ನಮಗೆ ಬರ್ಸ್ ನೋಡ್ಬೇಕಲ್ಲ. ನಾವು ಈ ಥರ ಮಾಡ್ತೀವಿ ನೋಡ್ರಿ ಶೀರ್ ಕುರ್ಮಾ. ನೀವು ಯಾವ ಥರ ಮಾಡ್ತೀರಿ ಕಾಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಹಬ್ಬದ ಶೀರ್ ಕುರ್ಮಾ ಶೀರ್ ಕುರ್ಮಾ ಇದು. ಹೌದು, ಮಸ್ತ್ ಆಗುತ್ತೆ ಟೇಸ್ಟ್. ಏನು ವೇಸ್ಟ್ ಮಾಡಬಾರ್ದು ಸ್ವಲ್ಪ. ಮಮ್ಮಿ ಶೀರ್ ಕುರ್ಮಾ ರೆಡಿ ಐತ್ರಿ. ಸಕ್ಕರೆ ಮತ್ತು ಇದ್ರೊಳಗೆ ಇದು ಏನಂತ್ರಿ, ಅದು ಏಲಕ್ಕಿ ಪೌಡ್ರ್ ಹಾಕ್ರೆ 1-2 ಗ್ಲಾಸ್ ಹಾಕ್ತೀನಿ ರೀ ಇದಕ್ಕೆ. ಮತ್ತು ಸ್ವೀಟ್ ಆದರೆ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ, ಜಾಸ್ತಿ ನೋಡಿ ಹಾಕ್ತೀನಿ. ಈಗ ಇಷ್ಟಂತ್ರ ಹಾಕಾಕತ್ತೀನಿ, ಆಮೇಲೆ ನೋಡಿ ಹಾಕ್ತೀನಿ. ನನಗೆ ಎಷ್ಟು ಲೀಟ್ರದ್ದು ಹೇಳ್ತೀನಿ ಅಷ್ಟು ಲೀಟ್ರದ್ದು ಮಾಡ್ತೀನಿ ನೋಡಿರಿ ನಾನು ಶೀರ್ ಕುರ್ಮಾ. ಭಾಳ ಅಂದರೆ ಭಾಳ ಈಸಿ ಇದು ನೋಡಿರಿ. ಈಗ ಏಲಕ್ಕಿ ಪೌಡ್ರ್ ಲಾಸ್ಟಿಗೆ ಹಾಕಬೇಕು, ಏಲಕ್ಕಿ ಪೌಡ್ರ್, ಆವಾಗಲೇ ಟೇಸ್ಟ್ ಸಖತ್ತಾಗಿ ಬರುತ್ತದು. ಫಸ್ಟ್ ಹಾಕಬಾರ್ದು. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಒಂದು 10-20 ನಿಮಿಷ ಕುದಿಸ್ಬೇಕು ಇದಕ್ಕೆ. ಮತ್ತು ಯಾವ ಥರ ಆಗಿತ್ತು ಅಂತ ಹೇಳಿ ತೋರಿಸಿ. ಎಲ್ಲ ಈಗ ಹಾಕಿನಿ ಆಲ್ಮೋಸ್ಟ್. ಈಗ ಏನು ಹಾಕೋದಿಲ್ಲ. ಈಗ ಒಂದು 10 ನಿಮಿಷ ಕುದೀಲಿ, ರೆಡಿ ಆಯ್ತು ನೋಡಿರಿ ಶೀರ್ ಕುರ್ಮಾ. ಯಾರ್ಯಾರಿಗೆ ರೆಸಿಪಿ ಇಷ್ಟ ಆಗಿದೆ ಅವರು ಟ್ರೈ ಮಾಡಿರಿ. ನೀವು ಯಾವ ಥರ ಮಾಡ್ತೀರಿ ಅದು ಕಮೆಂಟ್ ಮಾಡಿರಿ. ಮತ್ತೀಗ ನಾನು ಇದು ಮಟನ್ ಸಾರು ಮತ್ತು ಕುಷ್ಕ ಮಾಡೋಕೆ ಭಾಳ ಇಷ್ಟಪಟ್ಟು ತಿಂತಾರೆ ಅವರು ಮಕ್ಕಳು. ದಿನ ಜಾರನ ಹಂಗೆ ಏನೋ ಹಾಕಿ ಒಳಗಿದಾಳ್ರಿ. ಯಾಕೆ ಸ್ವಲ್ಪ ಮಬ್ಬ ಇದ್ದಾಳಕ್ಕೆ, ರಾತ್ರಿಗೆ ಲೇಟಾಗಿ ಬಂದಿದ್ದೆಲ್ಲ ನಿದ್ದೆ ಇರ್ಬೇಕು ಈಗ. ಹಾಗಾಗಿ ಇಲ್ಲಾಂದ್ರೆ ನಾನು ಕೊಡೋ ನೀನು ಕೊಡೋ ಅಂತ ಹೇಳಿ ಈ ಥರ ಮಾಡ್ತಾರೆ ರೀ ಮಕ್ಕಳು. ನೋಡ್ರಿ ಇಲ್ಲ ಲಮಾಣಿ ಮುಗಿತ್ತು. ರೆಡಿ. ಹಾಂ ಆಗೈತೆ ನೋಡ್ರಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ. ಇಲ್ಲಿ ಆಗೈತಿ ಶೀರ್ ಕುರ್ಮಾ ರೆಡಿ ಆಗಿದೆ. ಇನ್ನು ಈಗ ಕುಷ್ಕ ಮತ್ತು ಇದು ಮಟನ್ ಸಾರು ಮಾಡ್ತೀನಿ. ಬಿಸಿ ಐತೆ ಭಾಳ ನೋಡ್ರಿ. ಸೂಪರ್ ಚಲೋ ಆಗೈತೆ. ಸಕ್ಕರೆ ಎಲ್ಲ ಮಿಲ್ಕ್ ಮೇಡ್ ಖೋಯಾ ಹಾಕಿದ್ದು, ಏಲಕ್ಕಿ ಎಲ್ಲ ಕರೆಕ್ಟ್ ಆಗೈತೆ. ಹಾಕ್ಕೊಡ್ಲ? ನೋಡ್ರಿ ಶೀರ್ ಕುರ್ಮಾ ರೆಡಿ ಆಗಿದೆ. ಈಗೆಲ್ಲ ಅವ್ರಿಗೆ ಹಾಕ್ಕೊಡ್ತೀನಿ. ಈಗ ಹಾಕ್ಕೊಡಕತ್ತೀನಿ ರೀ ಅವ್ರಿಗೆ ಶೀರ್ ಕುರ್ಮಾ. ನಾ ಏನು ಕ್ಲೀನ್ ಮಾಡಿಲ್ಲ, ಹಾಗೆ ಇದೆ ನೋಡ್ರಿ ಎಲ್ಲಾಗ. ಆಮೇಲೆ ಕ್ಲೀನ್ ಮಾಡ್ತೀನಿ ರೀ ಅವ್ರು ಕೊಟ್ಟು. ಅವ್ರು ಅರ್ಜೆಂಟ್ ಐತೆ ಹೋಗೋದು, ಹೋಗಲಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ. ಕುಡೀರಿ. ನೀವು ಕುಡಿತೀನಿ, ನಾನು ತೊಗೊಂಬರ್ತೀನಿ. ಅಷ್ಟನೇ भी डाल सकते हो इसमें, ऐसा क्या भी नहीं. ಯಾರು ಹೋಗಿ ಬರ್ರಿ. ಏನು ನೀನು ವಾಚ್ ತೋರಿಸಿಲ್ಲ ಫ್ರೆಂಡ್ಸ್ಗೆ ನೋಡ್ರಿ, ಈ ಥರ ಇದೆ. ಈಗ ರೆಡಿಯಾಗಿ ಹೋಗ್ತಾರೆ ಇವರು. ಜಾಕ ಕುಷ್ಕ ರೈಸ್ ಮಾಡಕತ್ತೀನಿ. ಬಾಸ್ಮತಿ ಅಕ್ಕಿ ಇದು 1-2 ಗ್ಲಾಸ್ ತೊಗೊಂಡಿನಿ. ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಇದ್ದಾವೆ. ಈ ಥರ ನಾನು ಮಾಡಕತ್ತೀನಿ. ರೈಸ್ ಹಾಕಿನಿ, ವಾಶ್ ಮಾಡಿ. ಈಗ 1-2 ವಿಸಲ್ ತೊಗೊತೀನಿ. ಎಲ್ಲ ಮಸಾಲೆ ಎಲ್ಲ ಹಾಕಿನಿ ಇದ್ರೊಳಗೆ. ಇದು ಆಗಿಂದ ಸ್ವಲ್ಪ ಮಟನ್ ಸಾರು ಮಾಡ್ತೀನಿ. ಶೀರ್ ಕುರ್ಮಾ, ಕುಷ್ಕ, ಮಟನ್ ಸಾರು ಇಷ್ಟೇ ನೋಡ್ರಿ ಇವತ್ತು ಹಬ್ಬಕ್ಕೆ. ಬಿರಿಯಾನಿ ಏನು ಮಾಡಿಲ್ಲ ನಾವು. ಹಬ್ಬಕ್ಕೆ ಬಿರಿಯಾನಿ ಮಾಡೋಂಗಿಲ್ಲ ನಾನು.
ಬಳಿ ಡ್ರೆಸ್ ಮ್ಯಾಚಿಂಗ್ ತೊಗೊಂಡಿನಿ. ಈ ಕಲರ್ ಬಳಿ ತೊಗೊಂಡಿನಿ ನೋಡ್ರಿ. ಬ್ಯಾಂಗಲ್ಸ್ ಈ ಥರ ಇದಾವೆ. ಬ್ಯಾಂಗಲ್ಸ್ ಡ್ರೆಸ್ ಮ್ಯಾಚಿಂಗ್ ತೊಗೊಂಡಿನಿ. ಈ ಥರ ರೆಡಿಯಾಗಳ ಬೆಳಗ್ಗೆ ಇದು ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ಲು. ಈಗ ಅದು ತೆಗೆದು ಮತ್ತು ಇದು ಹಾಕ್ಕೊಂಡಾಳ. ಅದು ಯಾಕೆ ಹಾಕ್ಕೊಂಡಿಲ್ಲ ಅಂದ್ರೆ ಅವ್ರು ನಾನಿ ಕೊಲ್ಸಿದ್ರಲ್ಲ, ಅದಕ್ಕಾಗಿ ಅದು ಹಾಕ್ಕೊಂಡಿದ್ಲು. ಈ ಡ್ರೆಸ್ಗೆ ಇದು ಸ್ಲೀವ್ ಹಚ್ಚಿಲ್ಲ. ಅದು ಹಚ್ಚೋದಾಗಲಿ ನಮ್ಗೆ ಹಚ್ಬೇಕು ರೀ. ಇದಕ್ಕೆ ಈ ಥರ ಕಾಣಿಸಕತ್ತಿದೆ ಅಂತ ಹೇಳಿ ಬೇಡ ಅಂಥೇಳಿ ಬಿಟ್ಟಿದ್ಲು. ಹಾಂ, ಯಾರು ಬಂದು ನೋಡ್ರಿ. ಅದು ಪಿಂಕ್ ಡ್ರೆಸ್ ಬೆಳಗ್ಗೆ ಹಾಕ್ಕೊಂಡಿದ್ಲು. ಈಗ ಡ್ರೆಸ್ ಚೇಂಜ್ ಮಾಡಿ ಬಂದ್ಲು. ಯಾಕಂದ್ರೆ ಇದು ಡ್ರೆಸ್ಗೆ ಸ್ಲೀವ್ ಹಚ್ಚೋದಿದೆ. ಅದು ನನಗೆ ಆಗಲಿಲ್ಲ. ನಿನ್ನೆ ಕರೆಂಟ್ ಒಂದು ಹೋಗಿಬಿಟ್ಟಿತ್ತು ರೀ. ನಮ್ಗೆ ಸ್ಲೀವ್ಸ್ ಹಚ್ಚೋದನ್ನು ಆಗಲಿಲ್ಲ. ಹಂಗಾಗಿ ಈ ಥರ ಇವತ್ತು ಮತ್ತು ಅದ್ರ ಪಿಂಕ್ ಡ್ರೆಸ್ ಚೇಂಜ್ ಮಾಡಿ ಈ ಡ್ರೆಸ್ ಹಾಕ್ಕೊಂಡು ನೋಡ್ರಿ. ಅದು ಡ್ರೆಸ್ ಲುಕ್ ಇದೇ ಥರ ಆಯ್ತು ನೋಡ್ರಿ. ಫಸ್ಟ್ ಹೇಳಿದಲ್ಲ ಅದನ್ನೇ ಹಾಕೊಂಡಿನ್ರಿ. ಅದು ಹಾಕ್ಕೊಂಡಿನಿ ಅಂತ ಹೇಳಿ ಹಾಕ್ಕೊಂಡಿದ್ಲು ಆ ಡ್ರೆಸ್. ಅದು ಮತ್ತು ರೆಡಿ ಇಲ್ಲ ಅಂದ್ರೆ ಏನು ಮಾಡಬೇಕು. ಹಾಗಾಗಿ ಫುಲ್ ರೆಡಿ ಆಗಿನ್ರಿ ಫ್ರೆಂಡ್ಸ್. ರೆಡಿ ಆಗಿಂದು ಈ ಥರ ಕಾಣಿಸ್ತದೆ. ಸ್ಲಿಪ್. ಈದ್ ಮುಬಾರಕ್ ಮಮ್ಮ. ಈದ್ ಮುಬಾರಕ್ ಮಮ್ಮ. ಚೈನ್ ಹಾಕಲ್ಕತ್ತಾರೆ. ಚೈನ್ ಹಾಕಕತ್ತಾರೆ ಜಾರುಗ. ಅದು ಅವ್ರ ಪಪ್ಪು ಕೊಟ್ಟಿದ್ರು ಕಾಲನ್ ಚೈನ. ಮೊನ್ನೆ ತೋರಿಸಿದ್ನಲ್ಲ ನಾವು. ಕಡ ಅಂತ್ರಿ ಇದು ಕಡ. ಒಂದೇ ಕಲರ್ ನಾವು ಸೇಮ್ ಹಾಕ್ಕೊಂಡಿವಿ. ಅವ್ರ ಪಪ್ಪ ಟೀ ಶರ್ಟ್ ತೊಗೊಂಡಾರ. ಜಾರು ಈ ಕಲರ್. ಎಷ್ಟು ಚಲೋ ಕೊಟ್ಟಾರ ಅವ್ರ ಪಪ್ಪು. ಒಂದು ಸೇಮ್ ಈ ಥರ ಲುಕ್ ಇದೆ ನಮ್ಮಂದು. ಮಾಶಾ ಅಲ್ಲ. ಹಾಕ್ಕೊಂಡ್ಲಿ ಜಾರು ಚೈನ. ಟೀ ಶರ್ಟ್ ಚಲೋ ಕಾಣಿಸಕತ್ತೈತಿ. ಈಗ ಜಸ್ಟ್ ನಮಾಜ್ಲಿಂದ ಬಂದ್ರಿ ಇವ್ರು. ಈಗ ಡ್ರೆಸ್ ಚೇಂಜ್ ಮಾಡಿದ್ರು. ಇಲ್ಲ ಕಿಟ್ಟಿ ಇದಾಳೆ ನೋಡ್ರಿ ಇಲ್ಲಿ. ಈದ್ ಮುಬಾರಕ್ ಕಿಟ್ಟಿ. ಲಿಪ್ಸ್ಟಿಕ್ ಲಗ್ಯಾ. ಎಲ್ಲರಿಗೂ ಈದ್ ಮುಬಾರಕ್. ವಾಲೇಕುಮ್ ಅಸ್ಸಲಾಂ. ಈದ್ ಮುಬಾರಕ್ ಮಮ್ಮ. ನಮಾಜ್ ಮಾಡಿ ಬಂದ್ರಿ? ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್. ಸಲಾಮ್. ಈದ್ ಮುಬಾರಕ್. ನಮ್ಮ ಕಡೆಯಿಂದ ಎಲ್ಲರಿಗೂ ಈದ್ ಮುಬಾರಕ್. ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್ ಫ್ರೆಂಡ್ಸ್. ಇಲ್ಲ ಸಮಸ್ತ ನಾಡಿನ 2 ಹಬ್ಬಗಳಿದ್ದು ಈ ತಿಂಗಳ. ಒಂದು ಉಗಾದಿ, ಒಂದು ರಂಜಾನ್, 2 ಕೂಡಿ ಬಂದಿದ್ದು. ನಾವು ಹಾಗೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಕೂಡಿದ್ದೀವಿ. ಸಮಸ್ತ ಭಾರತದಲ್ಲಿ ಎಲ್ಲರೂ ಕೂಡಿ ಇದ್ದೀವಿ. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತು ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್. ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ, ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಈದ್ ಮುಬಾರಕ್. ಜಾರು ಮಾತಾಡ್ತಾರೆ ನೋಡ್ರಿ. ಎಲ್ಲರಿಗೂ ಈದ್ ಮುಬಾರಕ್ ಫ್ರೆಂಡ್ಸ್. ಎಲ್ಲರಿಗೂ ಈದ್ ಮುಬಾರಕ್ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದನ ಎಲ್ಲರಿಗೂ ನಿಮ್ಗೆ ಶುಭಾಶಯಗಳು. ಇವತ್ತಿನ ಹಬ್ಬದ ನಮ್ದು ಬ್ಲಾಗ್ ನಿಮ್ಗೆ ಹೆಂಗೆ ಅನ್ಸಿತ್ತು ಅದನ್ನ ನಮ್ಗೆ ಹೇಳಬೇಕು. ಎಲ್ಲ ಈ ತಿಂಗಳ ಅಂತೂ ರಂಜಾನ್ ತಿಂಗಳಂತೂ ಹೋಯ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ರಂಜಾನ್ ತಿಂಗಳ. ಕಾಣ್ತಾ ಇದ್ರು. ನಮ್ಗಂತೂ ಬಹಳ ಅಂದ್ರೆ ಬಹಳ ಖುಷಿ. ಹಬ್ಬದಲ್ಲಿ ನಮ್ಗೆ ಬಹಳ ಖುಷಿ ಆಗಿತ್ತು. ರಂಜಾನ್ ಮುಂದಿನ ರಂಜಾನ್ ಇನ್ನು 1 ವರ್ಷ. ರಂಜಾನ್ ತಿಂಗಳಲ್ಲಿ ಎಲ್ಲ ನಾವು ಎಲ್ಲ ರೋಜಾ ಮಾಡಿದ್ವಿ ನೋಡ್ರಿ. ನಮ್ಗೆ ಬಹಳ ದುಃಖ ಆಗ್ತಾ ಇದ್ರಿ ನಮ್ಗೆ. ಶೀರ್ ಕುರ್ಮಾ ಹೆಂಗಾಗಿತ್ತು? ಶೀರ್ ಕುರ್ಮಾ
ಮತ್ತೆ ಮಟನ್ ಸಾರು ಎಲ್ಲ ಅದೆಲ್ಲ ನಾವು ಮಾಡಿದ್ದು ಮಟನ್ ಸಾರು ಮಾಡೋದ್ರೆ ನಾವು ಮಾಡಿದ್ರೆ ಮಟನ್ ಸಾರು ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ರಂಜಾನ್ದಲ್ಲಿ ಎಷ್ಟೆಷ್ಟು ಒಳ್ಳೆ ಕಮೆಂಟ್ ಮಾಡಿದ್ರು, ಹೌದ್ರಿ. ಬಹಳ ಸಂತೋಷ ಆಯ್ತು ನಿಮ್ದೆಲ್ಲ ಕಮೆಂಟ್ಸ್ ಮತ್ತೆಲ್ಲ ಪ್ರೀತಿ ನೋಡಿ. ಇದೇ ಈ ಪ್ರೀತಿ ಹೀಗೆ ಯಾವತ್ತು ನಮ್ಮ ಮೇಲೆ ಇರಲಿ, ನಮ್ಗೆ ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡಿದ್ರೆ ನಮ್ಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಸಪೋರ್ಟ್ ಇದ್ರೆ ನಮ್ಗೆ ಸಾಧ್ಯ ಆಗೋದು. ನೀವು ಒಂಥರ ನಮ್ಗೆಲ್ಲ ಎಲ್ಲರೂ ನಿಮ್ಮ ಫ್ಯಾಮಿಲಿ ಒಂದು ಕುಟುಂಬ ಆದಂಗೆ ಆಗ್ಬಿಟ್ಟು ನೀವೆಲ್ಲರೂ ಎಷ್ಟು ನಮ್ಗೆ ಒಳ್ಳೆ ಕಮೆಂಟ್ ಮಾಡಕತ್ರಿ. ಇದು ಭಾಳ ಖುಷಿ ಆಯ್ತು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ. ಬರ್ಡೇದು ಎಷ್ಟು ಮತ್ತೆ ನಮ್ದು ಜಾರು ನಮ್ಮ ಮಕ್ಕಳು ಜಾರಾ ಮತ್ತು ನೋಮಾನ್ಗೆ ಎಷ್ಟು ಪ್ರೀತಿ ಕೊಡಾಕ್ತೀರಿ ನೀವೆಲ್ಲರೂ. ಎಷ್ಟೆಷ್ಟು ಒಳ್ಳೆ ಕಮೆಂಟ್ ಮಾಡಿ ನೋಡಿ. ಸಪೋರ್ಟ್ ಇಂದ ನಮ್ಗೆ ಬಹಳ ಅಗತ್ಯ ಇದೆ. ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇದು ಬ್ಲಾಗ್ ನಿಂಗೆ ಸ್ವಲ್ಪ ಲೇಟ್ ಆಗಿ ಸಿಗುತ್ತಾ? ಯಾಕಂದ್ರೆ ನಂಗೂ ಸ್ವಲ್ಪ ಆರಾಮಿದ್ದಿಲ್ಲ ಇವತ್ತು. ಹೌದು, ನಿನ್ನೆ ಏನು ಮಾಡಿಲ್ಲ, ಸಿಗ್ತಾ ಇದೆ. ದಯವಿಟ್ಟು ಕ್ಷಮಿಸ್ಬೇಕು. ಸಬ್ಸ್ಕ್ರೈಬರ್ ನಮ್ ಹಬ್ಬದ್ದು ನೋಡ್ಬೇಕಂತ ಆಸೆ ಪಟ್ಟಿರ್ತಾರೆ ಇವರು. ನಮ್ ಹಬ್ಬ ಹೆಂಗಿದ್ರು ಅದಕ್ಕೆ ನಾನು ಒಂದು ಶಾರ್ಟ್ಸ್ ಹಾಕಿನ್ರಿ ನೋಡ್ಲಿ ಅಂತ ಹೇಳಿ. ಅಂದ್ರೆ ನಾನು ಏನು ಬ್ಲಾಗ್ ಹಾಕಿಲ್ಲ ಅಂತ ಹೇಳಿ ಒಂದು ಶಾರ್ಟ್ಸ್ ಹಾಕಿದ್ದೆ. ಶಾರ್ಟ್ಸ್ ದಾಗ ಏನ್ ಹಾಕಿರಿ? ಏನ್ ಹಾಕಿಲ್ಲ, ಬರೇ ಜಾರುದ್ ಬಟ್ಟೆ ಅಷ್ಟೇ ಹಾಕಿರಿ. ಎಲ್ಲ ಪೂರ್ತಿ ಒಂದ್ ಶಾರ್ಟ್ ಹಾಕ್ಬೇಕಿತ್ತು. ಇಲ್ಲ ಮತ್ತೆ ಅಕ್ಕ ಯಾಕೆ ಹಾಕಿಲ್ಲ ಬ್ಲಾಗ್ ಅಂತ ಹೇಳಿ ತಿಳ್ಕೊಂಡಿರ್ತಲ್ಲ, ಹಂಗಾಗಿ ಆರಾಮಿದ್ದಿಲ್ಲ ಸ್ವಲ್ಪ, ಇದಕ್ಕೆ ಏನು ಮಾಡ್ಲಿಲ್ಲ. ಆಯ್ತು ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಹೀಗೆ ಸಪೋರ್ಟ್ ಮಾಡ್ರಿ. ಏನಾದ್ರು ನಮ್ದು ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಾರ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ.